ಅಂತ ತೋಟದ ಹಾದಿ ಹಿಡಿದು ಹೊರಟಾಗ ಅವಳ ಮೇಲೆ ಬಲಾತ್ಕಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಾನೆ. ಇದೇ ಊರಲ್ಲಿ ಹುಟ್ಟಿ ಇದೇ ಊರಲ್ಲಿ ಬೆಳೆದು ಊರ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕೋ ಸೊಪ್ಪು ಬಂತೇನೋ ನಾಳೆ ರುದ್ರ ಹೇಳ್ತಿರೋ ಮಾತು ಸಾಕಿದೇನೋ? ಅಪ್ಪ ಮಹಾಂತೇಶ, ನಿನ್ನ ಹತ್ರ ಒಂದೇ ಒಂದು ಮಾತು ನೋಡು. ಈ ಆಸ್ತಿ ನಿಂದು, ಅಂತಸ್ತು ನಿಂದು. ಮುಂದೊಂದು ದಿನ ಈ ಮನೆಗೆ ಮನ ಕೂಡ ನೀನೇ ಆಗ್ಬೇಕು. ಹಾಗಂತ ಹೇಳಿ ನಾವು ನಡೆದು ಬಂದ ದಾರಿಯನ್ನ ಯಾವುದೇ ಕಾರಣಕ್ಕೂ ನಾವು ಮರಿಬಾರದು. ಯಾಕೆ ಅಂತಂದ್ರೆ ಧರ್ಮವೇ ನಮ್ಮ ದೇವರು, ನ್ಯಾಯವೇ ನಮ್ಮ ಉಸಿರು. ಇದನ್ನು ಬಿಟ್ಟು ನಾವು ಬೇರೆ ದಾರಿಯಲ್ಲಿ ನಡೆದವರೇ ಅಲ್ಲ. ಇದುವರೆಗೂ ನಮ್ಮ ಮನತನದ ಕಡೆ ಯಾರೂ ಬೆರಳು ಮಾಡಿ ತೋರಿಸಿಲ್ಲ. ಜನ ಮುಖ್ಯವಂತ ಕೆಲಸ ನನ್ನ ಜೊತೆಯಲ್ಲಿ ಜೀವನ ನಡೆಸೋದಕ್ಕೆ ನಿನಗೆ ಮನಸ್ಸಿಲ್ವಾ? ಅಥವಾ ಈ ಕೆಲಸ ನೋಡಿ ನಿನಗೆ ನಾನು ಮಾಡಿದ ಅಪರಾಧ ಹೋಯ್ತೇನೆ? ಅಪರಾಧವಾದ್ರೆ ಅಪರಾಧ ಆಯ್ತು ಅಂತ ಹೇಳ್ಬಿಡೆ, ಅಪರಾಧ ಅಂತ ಹೇಳ್ಬಿಡೆ. ಅವ್ರು ಹೋದ ಜಾಗಕ್ಕೆ ನಾನು ಹೊರಟೋಗ್ತೇನೆ. ಎಂತ ಮಾತಾಡ್ತಾ ಇದ್ದೀರಿ ನೀವು? ನಿಮ್ಮಂತವ್ರೆ ನನ್ನ ಪತಿ ದೇವರನ್ನು ತಡಿಬೇಕಾದ್ರೆ ನಾನು ಪುಣ್ಯ ಮಾಡಿದ್ದೀನಿ. ನನ್ನ ಪುಣ್ಯ ಮಾಡಿದ್ದೀನಿ. ಮನೆತನದ ಮಾನ ಮರ್ಯಾದೆಗೋಸ್ಕರವಾಗಿ ಮಗನ ಪ್ರಾಣವನ್ನೇ ಬಲಿ ಕೊಡುವುದಕ್ಕೂ ಹಿಂಜರಿಯದಂಥ ಗಂಡದೇ ವೀರ ನೀಡುವ ಗಂಡದೇ ವೀರ. ಮುಂದೆ 7 ಜನ್ಮ ತೆಗಿದ್ರೆ ಯಾವತ್ತಿದ್ರು ಬರಲಿ ಅಂತ ತಂದೆ ತಾಯಿಗೂ ಕೊಡ್ಬೇಡ. ಮಾಲಿಕೆ, ಯಾಕೆ ಈ ರೀತಿ ಮೌನವಾಗಿ ನಿಂತಿದೆಯಾ? ಏನಾದರೂ ಮಾತಾಡೆ, ಏನಾದರೂ ಮಾತಾಡೆ. ಈ ಪತ್ರ ಸಮಾಧಾನವಾಯ್ತೇನ್ರಿ? ನಿಮ್ಮ ಮನಸ್ಸಿಗೆ ಸಮಾಧಾನವಾಯ್ತೇನ್ರಿ? ಅಲ್ಲಿ ನೋಡ್ರಿ, ನನ್ನ ಮಗ